ನೋಡಿದ್ರಲ್ಲ ಚಿಕನ್ ಎಗ್ ಮಸಾಲ ಹಾಕೊಂಡು ಬಾರಿಸ್ತಾ ಇರೋದು ಈಗ ಸಿಂಪಲಾಗಿ ಇವತ್ತು ಮೊಟ್ಟೆ ಮತ್ತು ಕೋಳಿದು ಮಾಡ್ತಾಯಿದ್ದೀನಿ. ವಿಶೇಷವಾದಂಥ ಸುಲಭ ರೀತಿಯಲ್ಲಿ ಮಾಡುವಂಥ ಚಿಕನ್ನು ಸ್ಕಿನ್ನು ಮತ್ತು ಚಿಕನ್ ಪೀಸ್ಗಳು ಹಾಕಿ ಮಾಡ್ತಾಯಿದ್ದೀನಿ. ಚೆನ್ನಾಗಿರುತ್ತೆ. ಹಾಗೆ ಇದು ಉಪ್ಪೆಸರು ಖಾರ ತುಂಬ ಚೆನ್ನಾಗಿರ್ತದೆ. ಮಾಡ್ತೀನಿ, ತೋರಿಸ್ತೀನಿ. ಇದೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಈಗ ಮಸಾಲೆಗಳು ಸೇರಿಸ್ತೀನಿ. ಇದನ್ನೇ ನೋಡ್ತಾ ಇರಿ. ಸ್ವಲ್ಪ ಉಪ್ಪು, ಹರಳುಪ್ಪು ನೋಡಿ, ಉಪ್ಪೆಸರು ಖಾರ ಹಾಕ್ತಾ ಇದ್ದೀನಿ. ಹಾಗೆ ಹಾಕಿ ಜೊತೆಗೆ ಸ್ವಲ್ಪ ಎಣ್ಣೆ ಹಾಕ್ತೀನಿ. ಯಾಕಂದರೆ ಇದರಲ್ಲೇ ಎಣ್ಣೆ ಇರ್ತದೆ. ಹಾಗಾಗಿ ಗಮ್ಮಂದಿ ಅಂತ ಸ್ವಲ್ಪ ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಇನ್ನು ಸ್ವಲ್ಪ ಮೊಟ್ಟೆ ಹಾಕ್ತೀನಿ. ಜೊತೆಗೆ ಸ್ವಲ್ಪ ಟೊಮೊಟೊ ಹಣ್ಣು ಪುಳಿಯಾಗಿರಲಿ ಅಂತ. ಹಾಗೆ ಒಂದೆರಡು ಹಸಿರು ಮೆಣಸಿಕಾಯಿ, ಅಂದರೆ ಹಣ್ಣಾಗಿರುವಂಥ ಮೆಣಸಿಕಾಯಿ ತುಂಬ ಚೆನ್ನಾಗಿರ್ತದೆ. ಹಾಗಾಗಿ ಜೊತೆಗೆ ಎಲ್ಲ ಚೆನ್ನಾಗಿ ನೋಡಿದ್ರಲ್ಲ ಈ ಥರ ಒಣಮೆಣಸಿಕಾಯಿ ಹಾಕಿ ಮಾಡಿದ್ರೆ ಸೂಪರಾಗಿರ್ತದೆ. ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಮೊಟ್ಟೆನ ಹಾಕ್ತಾಯಿದ್ದೀನಿ. ಇದು ಚಿಕನ್ ಮಸಾಲ. ಒಳ್ಳೆ ರುಚಿ ಇರ್ತದೆ. ಒಳ್ಳೆ ರುಚಿ ಚಿಕನ್ ಎಗ್ ಮಸಾಲ. ರೆಡಿ ಆಯಿತು. ಇನ್ನೇನಿದ್ರು ತಟ್ಟೆಗೆ ಹಾಕೊಂಡು ಬಾರಿಸೋದು. ಮೊಟ್ಟೆ ತಿಂದೇ ಇರ್ಬೋದು ಕಣ್ರಿ, ಆದರೆ ಈ ಮೊಟ್ಟೆ, ಮಾಂಸ, ಮೀನು ಮೆಣಸಿನ್ಕಾಯಿ ಸ್ವಲ್ಪ ತಿಂದು ಟೇಸ್ಟ್ ಹೊಡುವ. ಚೆನ್ನಾಗೈತೆ. ಸೂಪರ್. ಮೊಟ್ಟೆ ತಿನ್ನಿ, ಆರೋಗ್ಯವಂತರಾಗಿರಿ. ಈ ಮೈಸೂರು ಸುಂದರ್ ನಾನ್ ವೆಜ್ ಪ್ರಿಯ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸೂಪರ್, ಒಳ್ಳೆ ಮಜಾ.